ಸರ್ ಇದು ಕೊರಿಯರ್ ಮಾಡಬೇಕು, ಲೋಕಲ್ ಪಾರ್ಸಲ್. ಸರ್ ನಿಮಗೊಂದು ಕೊರಿಯರ್ ಬಂದಿದೆ, ಇಲ್ಲ ನಿಮ್ಮ ಮನೆ ಹತ್ರ ಇಟ್ಟೋಗಿರ್ತೀವಿ ಸರ್. ಓಕೆ ಆಯಿತು. ವೆಡ್ಡಿಂಗ್ ಆ್ಯನಿವರ್ಸರಿ ಗಿಫ್ಟಾ? ಶಿಲ್ಪ ಬಂದ್ಮೇಲೆ ಓಪನ್ ಮಾಡ. ನೀನು ಬಾಕ್ಸ್ ಓಪನ್ ಮಾಡಿ ನೋಡು. ನಿನ್ನ ಹೆಂಡತಿ ಬರೋವರೆಗೂ ಈ ಕೆಟ್ಟ ವಾಸನೆ ಕುಡ್ಕೊಂಡು ಹಂಗೆ ಇರ್ತೀಯಾ? ನಡಿ ಬಾ ಓಪನ್ ಮಾಡು. ಶವದ ಕೈಯಲ್ಲಿ ಕತ್ತಲ್ಲಿ ಸಿಕ್ಕಿರೋ ಆಭರಣಗಳಿವೆ, ಅದನ್ನ ನೋಡಿ ಐಡೆಂಟಿಫೈ ಮಾಡಿ. ನನ್ನ ಎಂಗೇಜ್ಮೆಂಟ್ ಕೊಟ್ಟಿದ್ದು ಸರ್ ಇದು. ಸರ್ ಇದು ನನ್ನ ಹೆಂಡತಿದೆ ಸರ್. ನಿಮ್ಮ ಮಗಳಿಗೆ ಕಾಲೇಜ್ ಡೇಸಲ್ಲಿ ಅಥವಾ ಕಾಲೇಜ್ ಮುಗಿದ ಮೇಲೆ ಯಾರಾದರೂ ತೊಂದರೆ ಕೊಡ್ತಿದ್ರಾ? ಅವನು ಕಾಲೇಜ್ ಓದ್ತಾ ಇರಬೇಕಾದ್ರೆ ಅವಿನಾಶ್ ಅನ್ನೋ ಹುಡುಗ ತುಂಬ ತೊಂದರೆ ಕೊಡ್ತಾ ಇದ್ದ ಸರ್. ಕಾಲೇಜ್ ಮುಗಿದ ಮೇಲೂ ಅವಳನ್ನು ಬಿಡಲಿಲ್ಲ ಸರ್. ಯಾವುದೋ ಒಂದು ಸಣ್ಣ ಆಫೀಸ್ನಲ್ಲಿ ಕೆಲಸಕ್ಕೆ ಸೇರಿಕೊಂಡು ಅಲ್ಲೂ ಬಂದು ಅವಳನ್ನ ಕಾಣಿಸ್ತಾ ಇದ್ದ ಸರ್. ನಮಸ್ಕಾರ. ಶಿಲ್ಪಾಳ ಕೊಲೆಯ ನಿಗೂಢವಾದ ಕಥೆನ ಇವತ್ತಿನ ಸಂಚಿಕೆಯಲ್ಲಿ ಮುಂದುವರಿಸ್ತಾ ಇದ್ದೀವಿ. ಪಾತಕ ಲೋಕದ ಕಥೆಗಳೇ ವಿಚಿತ್ರ. ಒಂದೊಂದು ಪಾತಕದ ಕಥೆಗೂ ಹಲವಾರು ಕಾರಣಗಳಿರುತ್ತೆ. ಕಾರಣಗಳು ಏನೇ ಇದ್ರೂ ಪಾತಕ ಅನ್ನೋದು ಪಾಪನೇ. ಇಂಥದ್ದೇ ಒಂದು ವಿಕೃತ ಮನೋಸ್ಥಿತಿಯ ಪಾತಕಿಯ ಕೈಯಲ್ಲಿ ಶಿಲ್ಪಾಳ ಬದುಕು ಕೊನೆಗೊಂಡಿರುತ್ತೆ. ಶಿಲ್ಪ ಕಾಲೇಜಿನಲ್ಲಿ ಓದ್ತಿರುವಾಗ ಅವಿನಾಶ್ ಅನ್ನೋ ಹುಡುಗ ಶಿಲ್ಪಾನ ಮದುವೆ ಆಗುವಂತ ಪೀಡಿಸ್ತಿದ್ದ ಅನ್ನೋ ವಿಚಾರ ಪೊಲೀಸರಿಗೆ ತಿಳಿದು ಬರುತ್ತೆ. ಸಾಮಾನ್ಯವಾಗಿ ಎಲ್ಲ ಕಾಲೇಜಿನಲ್ಲೂ ಎಲ್ಲರ ಜೀವನದಲ್ಲೂ ಇಂಥ ಘಟನೆಗಳು ನಡೆಯುತ್ತೆ ಅಂತ ಪೊಲೀಸರು ಜಾಸ್ತಿ ತಲೆ ಕೆಡಿಸ್ಕೊಡೋದಿಲ್ಲ. ಆದರೆ ಶಿಲ್ಪ ಮದುವೆ ಆದ ಮೇಲೂ ಅವಿನಾಶ್ ಶಿಲ್ಪಾಗೆ ತೊಂದರೆ ಕೊಡ್ತಾ ಇದ್ದ ಅನ್ನೋ ವಿಚಾರ ಪೊಲೀಸರಿಗೆ ಗೊತ್ತಾದಾಗ ಪೊಲೀಸರು ಅವಿನಾಶ್ ಹಿಂದೆ ಬೀಳ್ತಾರೆ. ಏನು ಸರ್? ಅವಿನಾಶ್ ಏನಪ್ಪ ಅವಿನಾಶ್, ನಿನಗೆ ಶಿಲ್ಪಾನ ಹುಡುಗಿ ಪರಿಚಯ ಇರ್ಬೇಕಲ್ವಾ? ಯಾಕೆ ಪರಿಚಯ ಇಲ್ವಾ? ಪರಿಚಯ ಇತ್ತು ಸರ್. ಪರಿಚಯ ಇತ್ತು ಅಂದ್ರೆ ಕಾಲೇಜಲ್ಲಿ ಓದ್ಬೇಕಾದ್ರೆ ಪರಿಚಯ ಇತ್ತು ಸರ್. ಅವಳನ್ನ ತುಂಬ ಪ್ರೀತಿಸ್ತಾ ಇದ್ದೆ ಸರ್. ಆದರೆ ಅವಳು ಬೇರೆ ಹುಡುಗನ ಜೊತೆ ಮದುವೆಗೆ ಹೋಗ್ಬಿಡ್ಲು ಸರ್. ನೀನು ಮದುವೆಗೆ ಹೋಗಿರ್ಲಿಲ್ವಾ ಹಾಗಾದ್ರೆ? ಇಲ್ಲ ಸರ್, ನಂಗೆ ತುಂಬ ಬೇಜಾರಾಗಿ ಹೋಗಿರ್ಲಿಲ್ಲ. ಅವಳ ಮನೆ ಅಂದ್ರೆ ಅವಳ ಗಂಡನ ಮನೆ ಹತ್ರ ಯಾಕೆ ಹೋಗ್ತಾ ಇದ್ದೆ? ಸರ್ ಅವಳನ್ನ ನನ್ನ ಕೈಯಿಂದ ಮರೆಯೋಕ್ಕಾಗಿಲ್ಲ ಸರ್. ಯಾವಾಗಾರ ನೋಡಬೇಕು ಅನಿಸಿದಾಗ ಅವ್ರ ಮನೆ ಹತ್ರ ಹೋಗ್ತದೆ ಸರ್. ಆದರೆ ನಾನು ಯಾವುದೇ ರೀತಿ ತೊಂದರೆ ಕೊಟ್ಟಿಲ್ಲ ಸರ್. ನೀನು ತೊಂದರೆ ಕೊಡ್ಲಿಲ್ಲ, ಆದ್ರೆ ಅವಳು ಕೊಲೆನೇ ಮಾಡ್ಬಿಟ್ಟಿದ್ಯಾ ಅಲ್ವಾ? ಸರ್ ಕೊಲೆನಾ? ನಾನು ಯಾವ ಕೊಲೆನೂ ಮಾಡಿಲ್ಲ ಸರ್. ಏನು ಹೇಳ್ತಾ ಇದ್ದೀರಾ ಸರ್? ಶಿಲ್ಪ ಕೊಲೆ ಆಗ್ಬಿಟ್ಲಾ? ಏನು ಗೊತ್ತಿಲ್ಲದಂತರ ನಾಟಕ ಆಡ್ಬೇಡ. ಯಾಕೆ ಕೊಲೆ ಮಾಡಿದೆ ಅದನ್ನ ಹೇಳು. ಸರ್ ನಿಜವಾಗ್ಲೂ ನಾನು ಕೊಲೆ ಮಾಡಿಲ್ಲ ಸರ್. ಸ್ನೇಹ ಅಂದ್ರೆ ನೀವೇನಾ? ಹೌದು ಸರ್. ಏನು ವಿಷಯ? ಗಾಬರಿ ಆಗುವಂಥದ್ದೇನಿಲ್ಲ, ನಿಮ್ಮಿಂದ ಕೆಲವು ಮಾಹಿತಿ ಬೇಕಾಗಿತ್ತು. ಹೇಳಿ ಸರ್, ಏನು ಮಾಹಿತಿ ಬೇಕು? ಶಿಲ್ಪಾ ಅನ್ನೋರು ನಿಮಗೆ ಎಷ್ಟು ವರ್ಷದಿಂದ ಗೊತ್ತು? ನಾನು ಅವಳು ಚೈಲ್ಡ್ಹುಡ್ ಫ್ರೆಂಡ್ಸು ಸರ್. ಒಟ್ಟಿಗೆ ಓದಿದ್ದು, ಒಟ್ಟಿಗೆ ಬೆಳೆದಿದ್ದು. ಇಬ್ಬರು ಒಟ್ಟಿಗೆ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ವಿ ಸರ್. ಆದರೆ ಅವಳು ಬೇಗ ಮದುವೆ ಆಗಿ ಎಲ್ಗೋ ಹೊರಟೋದ್ಲು. ಈಗ ಯಾಕೆ ಸರ್ ಅವಳ ವಿಷಯ? ಹೀಗೆ ಬೇಕಾಗಿತ್ತು. ನೀವು ಅವ್ರನ್ನ ಲಾಸ್ಟ್ ಯಾವಾಗ ಮೀಟ್ ಆಗಿದ್ದು? ಸುಮಾರು 1 ವಾರ ಆಗಿರ್ಬೋದು ಸರ್. ನಾವಿಬ್ಬರು ಒಟ್ಟಿಗೆ ಒಂದು ಸಿನಿಮಾಗೆ ಹೋಗಿದ್ವಿ. ಮದುವೆ ಆಗಿ ಅವಳೆಲ್ಲೋ ಹೊರಟೋದ್ಲು ಅಂತ ಹೇಳ್ತೀರಾ. ಈಗ ನೋಡಿದ್ರೆ 1 ವಾರಕ್ಕೆ ಮುಂಚೆ ಸಿನಿಮಾಗೆ ಹೋಗಿದ್ವಿ ಅಂತ ಹೇಳ್ತಾ ಇದ್ದೀರಾ. ಅದೇನು ಸರಿಯಾಗಿ ಹೇಳ್ರಿ ಸರ್. ಅವಳು ಮದುವೆ ಆಗಿ 1 ವರ್ಷದವರೆಗೂ ಅವಳು ಎಲ್ಲಿದ್ದಾಳೆ ಅಂತಲೇ ಗೊತ್ತಿರಲಿಲ್ಲ ಸರ್. ನಾನು ಅವ್ರ ಮನೆ ವಿಚಾರಿಸಕ್ಕೆ ಹೋಗಿರಲಿಲ್ಲ ಸರ್. ಆದರೆ ಮೊನ್ನೆ ಅವಳ ಮನೆ ಹತ್ರ ಇದ್ದಕ್ಕಿದ್ದಂಗೆ ಸಿಕ್ಕಿದ್ಲು ಸರ್. ಅವಾಗಲೇ ಗೊತ್ತಾಗಿದ್ದು ಅವಳು ಇಲ್ಲೇ ಇದ್ದಾಳೆ ಅಂತ. ಸ್ನೇಹ, ನೀನ್ ಇಲ್ಲಿ? ಏನ್ ಮೇಡಮ್ಗೆ ಗುಡ್ ಸಿಕ್ತಾ? ಏನೇ ಗುಡ್ ಸಿಕ್ತಾ ಅಂತ ಕೇಳ್ತೀಯಾ? ಎಷ್ಟ್ ದಿನ ಆಯ್ತು ನೀನು ನೋಡಿ. ಬಾ, ನಮ್ಮ ಮನೆ ಇಲ್ಲೇ ಇರೋದು. ಇಲ್ಲ, ನನ್ ಸ್ವಲ್ಪ ಅರ್ಜೆಂಟ್ ಕೆಲಸ ಅದ, ಹೋಗ್ಬೇಕು ನಾನು. ಏನೇ ಅಂತ ಅರ್ಜೆಂಟು? 5 ನಿಮಿಷ ಇದ್ದೋಗುವಂತೆ ಬಾ. ಇಲ್ಲ ಕಣೆ, ತುಂಬಾ ಅರ್ಜೆಂಟ್ ಇದ್ದೀನಿ. ಇನ್ನೊಂದ್ ದಿನ ಮನೆಗೆ ಬರ್ತೀನಿ. ಹೇಗೋ ಮನೆ ನೋಡ್ಕೊಂಡಿದ್ದೀನಲ್ಲ. ಅದ್ ಸರಿ, ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ ಕಣೆ. ನೀ ಹೇಗಿದ್ಯಾ? ನೋಡು, ಈ ತರ ಇದ್ದೀನಿ. ಮತ್ತೆ ಹೇಗಿದೆ ನಿನ್ ಮ್ಯಾರಿಡ್ ಲೈಫು? ನನ್ನ ಮ್ಯಾರಿಡ್ ಲೈಫ್ ಸೂಪರು. ಸರಿ ಕಣೆ, ನಾಳೆ ಎಲ್ಲಾದ್ರೂ ಹೊರಗಡೆ ಹೋಗೋಣ. ಫ್ರೀ ಮಾಡ್ಕೊಂಡು ಬರ್ತೀನಿ. ಬರ್ಲಾ? ಓಕೆ, ಬಾಯ್. ನಾಳೆ ನನ್ನ ಕ್ಲೋಸ್ ಫ್ರೆಂಡ್ ಸಿಗ್ತಾ ಇದ್ದಾಳೆ. ನಾವಿಬ್ರು ಓದಿದ್ದು ಬೆಳೆದಿದ್ದು ಎಲ್ಲ ಒಟ್ಟಿಗೆನೆ. ನಾಳೆ ನಿಮಗೆ ಅವಳನ್ನ ಪರಿಚಯ ಮಾಡಿಸ್ತೀನಿ. ಆಯ್ತಮ್ಮ, ರೀ, ನಾನು ಹೊರಗಡೆ ಹೋಗ್ತಾ ಇದ್ದೀನಿ.
ಅದೇ ಹೇಳಿದ್ನಲ್ಲ ನನ್ನ ಫ್ರೆಂಡ್ ಮೀಟ್ ಮಾಡಕ್ಕೆ ಹೋಗ್ತಾ ಇದ್ದೀನಿ ಅಂತ. ನಾವಿಬ್ರು ಸಿನಿಮಾ ನೋಡ್ಕೊಂಡು ಸುತ್ತಾಡ್ಕೊಂಡು ಆದರೆ ಇವತ್ತು ಬರ್ತೀನಿ, ಇಲ್ಲಾಂದರೆ ಅವಳನ್ನೂ ಕರ್ಕೊಂಡು ನಾಳೆನೇ ಬರ್ತೀನಿ. ಆಮೇಲೆ ಸಿನಿಮಾ ನೋಡೋದಕ್ಕೆ ಯಾವ ಥಿಯೇಟ್ರಿಗೆ ಹೋಗಿದ್ರಿ? ಮಾಲ್ಗೆ ಹೋಗಿದ್ವಿ ಸರ್. ನಾನು ಯಾವಾಗಲೂ ಸಿನಿಮಾ ನೋಡೋಕ್ಕೆ ಮಾಲ್ಗೆ ಹೋಗೋದು. ಸಿನಿಮಾ ಮುಗಿದ್ಮೇಲೆ ಮನೆಗೆ ಎಷ್ಟು ಗಂಟೆಗೆ ಬಂದ್ರಿ? ಸಿನಿಮಾ ಬಿಟ್ಟಾದ್ಮೇಲೆ ಸುಮಾರು 3-4 ಗಂಟೆಗೆ ನಾವಿಬ್ಬರು ಹೊರಟ್ಬಿಟ್ವಿ ಸರ್. ನಾನು ಅವಳನ್ನ ಮನೆಗೆ ಬಾ ಅಂತ ಕರೆದೆ ಸರ್, ಆದರೆ ಅವಳು ಬರಲಿಲ್ಲ. ನನ್ನ ಹಸ್ಬೆಂಡ್ ಊಟಕ್ಕೆ ತೊಂದರೆ ಆಗುತ್ತೆ, ಅದು ಅಲ್ಲದೆ 2 ದಿನದಲ್ಲಿ ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ ಅಂತ ಹೇಳಿ ಇನ್ನೊಂದು ದಿನ ಸಿಗ್ತೀನಿ ಅಂತ ಹೊರಟ್ಬಿಟ್ಲು ಸರ್. ನಾನು ಸಂಜೆ ಅಷ್ಟೊತ್ತಿಗೆ ನಮ್ಮ ಮನೆಗೆ ಬಂದುಬಿಟ್ಟೆ ಸರ್. ಯಾಕೆ ಸರ್ ಶಿಲ್ಪಾ ವಿಚಾರ ಕೇಳ್ತಾ ಇದ್ದೀರಾ? ಏನಾಯಿತು? ನೋಡಿ, ನಿಮ್ಮ ಫ್ರೆಂಡನ್ನ ಯಾರೋ ಭೀಕರವಾಗಿ ಕೊಲೆ ಮಾಡಿದ್ದಾರೆ. ಸರ್ ಏನು ಹೇಳ್ತಾ ಇದ್ದೀರಾ ಸರ್? ಶಿಲ್ಪನ ಯಾರು ಕೊಲೆ ಮಾಡಿದ್ರು? ಅವ್ರನ್ನ ಕೊಲೆ ಮಾಡಿದವ್ರು ಯಾರು, ಅವ್ರ ಶತ್ರುಗಳು ಯಾರು ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ನಿಮ್ಮ ಹತ್ರ ಬಂದ್ವಿ. ಶಿಲ್ಪಾ ಶಿಲ್ಪಾ ಮತ್ತು ಸ್ನೇಹ ಬಾಲ್ಯದ ಗೆಳತಿಯರು. 1ನೇ ತರಗತಿಯಿಂದ ಕೊನೆಯ ಹಂತದವರೆಗೂ ಒಟ್ಟಿಗೆ ಆಡಿ ಓದಿ ಬೆಳೆದವರು. ಆದರೆ ಅವರ ಕಾಲೇಜು ಶಿಕ್ಷಣ ಮುಗಿತಿದ್ದ ಹಾಗೆ ಶಿಲ್ಪಾ ಮದುವೆಯಾಗಿ ರಾಹುಲ್ ಮನೆಗೆ ಹೋದರೆ ಸ್ನೇಹ ವಾಪಸ್ ತನ್ನ ಊರಿಗೆ ಹೋಗ್ತಾಳೆ. ಹೀಗಿದ್ದಾಗ ಶಿಲ್ಪಾ ಮತ್ತು ಸ್ನೇಹ ಬಹಳ ದಿನಗಳ ನಂತರ ಒಬ್ಬರನ್ನೊಬ್ಬರು ಭೇಟಿಯಾಗ್ತಾರೆ. ತನ್ನ ಸ್ನೇಹಿತೆನ ನೋಡ್ಕೊಂಡು ಬರ್ತೀನಿ ಅಂತ ಶಿಲ್ಪಾ ರಾಹುಲ್ಗೆ ಹೇಳಿ ಹೊರಟಿರ್ತಾಳೆ. ಶಿಲ್ಪಾ ತನ್ನ ಹಳೆಯ ಗೆಳತಿನ ಭೇಟಿ ಮಾಡೋಕೆ ಹೋದಂಥ ಸಂದರ್ಭನ ಪಾತಕಿಗಳು ಉಪಯೋಗಿಸ್ಕೊಂಡ್ರ ಅನ್ನೋ ಸಂಶಯ ಕಾಡುತ್ತೆ. ಏನ್ರೋ ಎಲ್ಲಿ ನಡೆಸಿದ್ದೀರಾ ಕಾರ್ಬಾರು? ಏನು ಸುದ್ದಿನೇ ಇಲ್ಲ? ಇಲ್ಲ ಸರ್, ಎಲ್ಲ ಬಿಟ್ಬಿಟ್ಟಿದ್ದೀವಿ ಸರ್. ನೀನು ಬಿಟ್ಬಿಡೋನು. ಹಾಂ, ಜೀವ ಬೇಕಾದ್ರೂ ಬಿಟ್ಬಿಡ್ತೀರಾ? ರೌಡಿಸಮ್ ಮೇಲೆ ಬಿಡ್ತೀರಾ ನೀವುಗಳು? ಆ ಹುಡುಗಿನ ಯಾರೋ ಕೊಲೆ ಮಾಡಿದ್ದು ಬೊಗಳ್ರ? ಎಲೆಕ್ಷನ್ ಬ್ಯುಸಿಲಿದ್ದು ಸರ್, 2 ತಿಂಗಳಿಂದ ಯಾರು ಗೋಜ್ಗೂ ಹೋಗಲಿಲ್ಲ ಸರ್. ಇವ್ರು ಯಾರಿಗೆ ಸಾಗರ್ ಹೊಸ ಮುಖಗಳು? ಏರಿಯಾಗೆ ಹೊಸದಾಗಿ ಬಂದು ಸೇರ್ಕೊಂಡಿದ್ದಾರೆ ಸರ್. ಹೋದ್ವಾರ ಎಲ್ಲೋ ಇದ್ರಿ ಸರ್? ಮನೇಲೇ ಇದ್ವಿ ಸರ್. ನಿಮಗೆ ಮನೆ ಬೇರೆ ಇರುತ್ತಾ? ರೀ ಸಾಗರ್ ಸರ್, ಒಂದು ಅರ್ಧ ದಿನ ರುಬ್ಬಿ ಆಮೇಲೆ ಬಿಟ್ಟು ಕಳಿಸ್ರಿ. ಹೇ ನಡೀರೋ. ಒಂದು ವೇಳೆ ಆಕೆಗೋಸ್ಕರ ಅಥವಾ ಆಕೆಯ ಒಡವೆಗೋಸ್ಕರ ಆಕೆನ ಕೊಲೆ ಮಾಡಿದರೆ ಆಕೆ ಮೇಲೆ ಅತ್ಯಾಚಾರ ಎಸಗದೆ ಆಕೆಯ ಒಡವೆಗಳನ್ನೂ ದೋಷತೆ ಯಾಕೆ ಬಿಟ್ಟಿದ್ರು ಅನ್ನೋ ಅನುಮಾನ ಕಾಡುತ್ತೆ. ಇದು ಯಾರೋ ದ್ವೇಷದಿಂದ ಮಾಡಿರೋ ಕೊಲೆ ಅನ್ನೋ ತೀರ್ಮಾನಕ್ಕೆ ಪೊಲೀಸರು ಬರ್ತಾರೆ. ಶಿಲ್ಪಾಳ ಕೊಲೆ ತನಿಖೆಯಲ್ಲಿ ಪೊಲೀಸರು ಯಾರನ್ನ ವಿಚಾರಿಸಿದ್ರು ಯಾವುದೇ ಉತ್ತರ ಸಿಗೋದಿಲ್ಲ. ಅವಿನಾಶ್ ಮತ್ತು ರಾಹುಲ್ರನ್ನ ವಿವಿಧ ರೀತಿಯಲ್ಲಿ ಪ್ರಶ್ನೆ ಮಾಡಿದ್ರು ಪೊಲೀಸರಿಗೆ ಯಾವುದೇ ಸುಳಿವು ಸಿಗೋದಿಲ್ಲ. ಆದರೆ ಅವರನ್ನು ನಿರಪರಾಧಿಗಳು ಅಂತ ಪೊಲೀಸರು ಬಿಡದೆ ಅವ್ರ ಮೇಲೆ ಒಂದು ಕಣ್ಣಿಟ್ಟಿರ್ತಾರೆ. ಎಲ್ರಿ ಇವನು? ಯಾರು ಇಲ್ಲ ಅಂತ ಕಾಣುತ್ತೆ ಸರ್. ಎಲ್ಲೋ ಊಟ ಇವನು? ನಾನು ಬಿಡಲ್ಲ, ನಾನು ಬಿಡಲ್ಲ. ನಾನು ಬಿಡಲ್ಲ. ಏಯ್ ಬಾರೋ ಇಲ್ಲಿ, ಬಾರೋ ಇಲ್ಲಿ. ಎಲ್ಲೋಗಿದ್ದಾನಮ್ಮ ರಾಹುಲ್? ಮನೇಲಿಲ್ಲ. ಅವ್ನು ಆಫೀಸ್ಗೆ ಹೋಗಿದ್ದಾನೆ ಅನ್ಸುತ್ತೆ ಸರ್. ಅವ್ನ ಹೆಂಡತಿ ಕೊಲೆ ಆದಮೇಲೆ ಅವ್ನು ಯಾರ ಹತ್ರ ಸರಿಯಾಗಿ ಮಾತಾಡ್ತಾನೆ ಇಲ್ಲ. ಅವನ ಹೆಂಡತಿ ಹೇಗೆ?
ನಿಮ್ಮ ಹತ್ರ ಅಕ್ಕಪಕ್ಕದ ಮನೆಯವ್ರ ಹತ್ರ ಚೆನ್ನಾಗಿದ್ರಾ? ಎಲ್ಲರ ಜೊತೆನೂ ಚೆನ್ನಾಗೇ ಇದ್ಲು ಸರ್. ತುಂಬ ಸೈಲೆಂಟ್ ಹುಡುಗಿ. ಇಲ್ಲಿ ಸುತ್ತಮುತ್ತ ಯಾರ ಜೊತೆನೂ ಅಷ್ಟು ಕ್ಲೋಸ್ ಆಗಿರಲಿಲ್ಲ, ನನ್ನ ಜೊತೆನೇ ಕ್ಲೋಸ್ ಆಗಿದ್ದಿದ್ದು. ಅವ್ರ ಮನೆಗೆ ಬರ್ತಿದ್ದವ್ರು ಯಾರ ಮೇಲಾದರೂ ನಿಮ್ಗೆ ಡೌಟ್ ಇದೆಯಾ? ಈ ಪ್ಲಂಬರ್ಸು, ಕೇಬಲ್ ಆಪ್ರೇಟರ್ಸು, ಅಥವಾ ಅವ್ರು ಯಾರಾದರೂ ಫ್ರೆಂಡ್ಸು? ಅಷ್ಟಾಗಿ ಅವ್ರ ಮನೆಗೆ ಯಾರೂ ಬರ್ತಾ ಇರಲಿಲ್ಲ. ನಾನು ಕಂಡಂಗೆ ಡೌಟ್ ಪಡೋ ಅಂಥವ್ರು ಯಾರೂ ಇಲ್ಲ ಸರ್. ಹೋಗಲಿ, ಈ ಗಂಡ ಹೆಂಡತಿ ಮಧ್ಯೆ ಜಗಳ, ಈ ಫ್ಯಾಮಿಲಿ ಪ್ರಾಬ್ಲಮ್ಸು ಆ ಥರ ಏನಾದರೂ ನಿಮ್ಮ ಹತ್ರ ಬಂದು ಹೇಳ್ತಾ ಇದ್ರಾ? ಗಂಡ ಹೆಂಡತಿ ಇಬ್ಬರು ಚೆನ್ನಾಗೇ ಇದ್ದರು ಸರ್. ಫ್ಯಾಮಿಲಿ ಅಂದಮೇಲೆ ಸಣ್ಣ ಪುಟ್ಟ ಜಗಳ ಇದ್ದೇ ಇರುತ್ತಲ್ಲ, ಅದನ್ನು ಬಿಟ್ಟರೆ ಅವರಿಬ್ಬರು ಚೆನ್ನಾಗೇ ಇದ್ದರು ಸರ್. ಸರಿ, ಇಲ್ಲಿ ಸುತ್ತಮುತ್ತ ರಾಹುಲ್ ಶಿಲ್ಪಾಗೆ ತೊಂದರೆ ಕೊಡೋರು ಯಾರಾದರೂ ಇದ್ರಾ? ಸರ್, ಸ್ವಲ್ಪ ದೂರದಲ್ಲಿ ಬಾರ್ ಇದೆ. ಕೆಲವು ಹುಡುಗರು ಕುಡ್ಕೊಂಡು ಹೋಗೋಬರೋರ್ನೆಲ್ಲ ಚುಡಾಯಿಸ್ತಾ ಇರ್ತಾರೆ. ನಾನು ಶಿಲ್ಪ ಒಂದ್ಸಲ ಹೋಗ್ಬೇಕಾದ್ರೆ ಕೆಟ್ಟಾಗಿ ಮಾತಾಡಿದ್ರು. ದೊಡ್ಡ ಜಗಳನೇ ಆಗಿತ್ತು. ಆವಾಗಲೂ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ವಿ. ಸರಿನಮ್ಮ, ಅದನ್ನು ನಾವು ವಿಚಾರಿಸ್ತೀವಿ. ಶಿಲ್ಪ ಬಗ್ಗೆ ಬೇರೆ ಏನಾದರೂ ಮಾಹಿತಿ ಸಿಕ್ಕಿದ್ರೆ ದಯವಿಟ್ಟು ಸ್ಟೇಷನ್ಗೆ ಬಂದು ತಿಳಿಸಿ. ಸರಿ ಸರ್. ಸರಿನಮ್ಮ. ನಾನ್ ಬಿಡಲ್ಲ. ನಾನ್ ಬಿಡಲ್ಲ. ಏನ್ರಿ ಇವನು ಯಾವಾಗಲೂ ಬಿಡಲ್ಲ ಬಿಡಲ್ಲ ಅಂತಿರ್ತಾನೆ? ಅದೇನು ಬಿಡ್ದಂಗೆ ಇಟ್ಕೊಂಡಿರ್ತಾನೆ ನನಗಂತೂ ಅರ್ಥ ಆಗ್ತಾ ಇಲ್ಲ. ಅವನ್ ಬಿಡಿ ಸರ್, ಹುಚ್ಚ. ಆಸ್ಪತ್ರೆಗೆ ಸೇರ್ಸೋದ್ ಬಿಟ್ಟು ಮನೇಲಿ ಇಟ್ಕೊಂಡಿದ್ದಾರೆ. ಅಲ್ಲ ರೀ, ನೋಡಕ್ ಹುಚ್ಚಿನ ಥರ ನಾಟಕ ಆಡ್ಕೊಂಡು ಇವನೇ ಯಾಕ್ರಿ ಕೊಲೆ ಮಾಡಿರಬಾರ್ದು? ನೀವ್ ಹೇಳೋದು ಸರಿನಾ ಸರ್? ಈ ಕಾಲದಲ್ಲಿ ಯಾರು ಹೆಂಗೆ ಅಂತ ಹೇಳಕ್ಕಾಗಲ್ಲ. ಏನು ಸರ್? ಕೆಳಗಡೆ ರಾಹುಲ್ ಮನೇಲಿ ಇಲ್ಲ ಕಣಮ್ಮ. ಅವನು ಎಲ್ಲೋಗಿದ್ದಾನೆ ಅಂತ ಏನಾದರೂ ನಿಮ್ಗೆ ಗೊತ್ತಾ? ಗೊತ್ತಿಲ್ಲ ಸರ್. ಏನಮ್ಮ, ಇವನು ಯಾವಾಗಿಂದ ಈ ಥರ? ಸುಮಾರು ವರ್ಷ ಆಯಿತು ಸರ್. ಆಸ್ಪತ್ರೆಗೆ ಸೇರ್ಸೋದು ಬಿಟ್ಟು ಮನೇಲಿ ಯಾಕಮ್ಮ ಇಟ್ಕೊಂಡಿದ್ದೀರಾ? ಇಲ್ಲ ಸರ್, ಅವನು ಹೆಂಗಿದ್ರು ನಮ್ಮ ಕಣ್ಮುಂದೆನೇ ಇರ್ಬೇಕು ಸರ್. ಏನ್ರಿ ಇವನು ಆಫೀಸಲ್ಲೂ ಇಲ್ಲ ಮನೇಲೂ ಇಲ್ಲ, ಎಲ್ಲಿಗೆ ಹೋದ? ಡೌಟೇ ಇಲ್ಲ ಸರ್, ಇವನೇ ಕೊಲೆ ಮಾಡಿರೋದು. ಸಿಗ್ಗಾಕೊಂತೀನಿ ಅಂತ ಎಲ್ಲ ತಲೆ ಮಾಡಿಸ್ಕೊಂಡಿದ್ದಾನೆ. ಗುಡ್ ಮಾರ್ನಿಂಗ್ ಸರ್. ಹೇಳಿ ಕಳ್ಸಿರಂತೆ. ಯಾವುದ್ರಿ ಅದು ಕೇಸು? ಮೀಡಿಯಾನಲ್ಲೆಲ್ಲ ಅದೇ ಸುದ್ದಿ ಆಗ್ಬಿಟ್ಟಿದೆ. ಸರ್, ಒಬ್ಬ ಹೆಂಗಸನ್ನ ಕೊಲೆ ಮಾಡಿ ಅವಳ ಬಾಡಿನ ಪೀಸ್ ಮಾಡಿ ಕೊರಿಯರಲ್ಲಿ ಗಂಡನಿಗೆ ಕಳಿಸಿದ್ದಾರೆ ಸರ್. ಇನ್ವೆಸ್ಟಿಗೇಷನ್ ಇಸ್ ಆನ್. ಇನ್ವೆಸ್ಟಿಗೇಷನ್ ಅಂದ್ಬಿಟ್ಟು ಎಲ್ಲ ಕೇಸುಗಳು ಮಾಡಿದಾಗ ಮಾಡಬೇಡ್ರಿ. ಈ ಕೊಲೆ ನೋಡಿ ಜನಗಳ ಮನಸ್ಸಲ್ಲಿ ಭಯ ಹುಟ್ಬಿಟ್ಟಿದೆ. ಎಲ್ಲ ಕಡೆನೂ ಇದೇ ಚರ್ಚೆ. ಮಿನಿಸ್ಟ್ರು ಕೂಡ ಇವತ್ತು ನನ್ನ ಕರೆಸಿ ಇದ್ರ ಬಗ್ಗೆ ಕ್ವಶನ್ ಮಾಡಿದ್ರು. ಆದಷ್ಟು ಬೇಗ ಹಿಡಿತೀವಿ ಸರ್. ಡೌಟ್ ಬಂದಿರೋರ್ನೆಲ್ಲ ಕರೆಸಿ ಆಗಲೇ ವಿಚಾರಣೆ ಮಾಡಿದ್ದೀವಿ. ಹಾಗೆ ಅವಳ ಗಂಡನು 2 ಸರ್ತಿ ಕರೆಸಿ ಕ್ವಶನ್ ಮಾಡಿದ್ದೀವಿ. ಬರೀ ಕ್ವಶನ್ ಮಾಡಿದ್ರೆ ಸಾಕಾಗಲ್ಲ ರೀ. ಆ ಮರ್ಡರ್ ಮಾಡೋರ ರೀತಿ ನೋಡಿದ್ದೀರಾ? ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಏನು ಹೇಳುತ್ತೆ? ಸರ್, ತುಂಬ ಭೀಕರವಾಗಿ ಕೊಲೆ ಮಾಡಿದ್ದಾರೆ. ಇದು ಯಾವುದೋ ದ್ವೇಷದ ಕಾರಣಕ್ಕಾಗಿರೋ ಕೊಲೆ ಅನಿಸುತ್ತೆ, ಅಥವಾ ಯಾರ್ದಾದ್ರೂ ಸೈಕೋಪಾತ್ ಕೈಗೆ ಸಿಕ್ಕಿ ಕೊಲೆ ಆಗಿರಬೇಕು. ಸೈಕೋಪಾತು ವಿಕೃತವಾಗಿ ಕೊಲೆ ಮಾಡ್ತಾರಷ್ಟೇ. ಈ ರೀತಿ ಬಾಡಿನ ಅವ್ರದೇ ಮನೆಗೆ ಪಾರ್ಸಲ್ ಕಳಿಸಲ್ಲ. ಒಂದು, ಅವಳ ಮೇಲೆ ದ್ವೇಷ ಇರೋರು ಈ ಕೆಲಸ ಮಾಡಿರ್ತಾರೆ, ಇಲ್ಲ ಅವಳ ಗಂಡನ ಮೇಲೆ ದ್ವೇಷ ಇರೋರು ಈ ಕೆಲಸ ಮಾಡಿರಬೇಕು. ಅವಳ ಕ್ಯಾರೆಕ್ಟರ್ ಬಗ್ಗೆ ತಿಳ್ಕೊಂಡ್ರ ಅದರಿಂದ ಅವಳ ಗಂಡನೇ ಏನಾದರೂ ಈ ರೀತಿ ಮಾಡ್ತಿರ್ಬೋದಾ? ಅದನ್ನು ಆಲ್ರೆಡಿ ವಿಚಾರಿಸಿದ್ದೀವಿ ಸರ್. ಹಾಗೆ ನಮ್ಮ ಲಿಸ್ಟಲ್ಲಿರೋ ರೌಡಿ ಶೀಟ್ಗಳನ್ನೆಲ್ಲ ಕರೆದು ವಿಚಾರಣೆ ನಡೆಸಿದ್ದೀವಿ. ಈ ರೀತಿ ಕೊಲೆ ಯಾರು ಮಾಡ್ಬೋದು ಅಂತ ಅವ್ರ ಹಿಸ್ಟ್ರಿನೂ ತೆಗೆದು ವಿಚಾರಣೆ ನಡೆಸ್ತಾ ಇದ್ದೀವಿ. ಬಾಡಿನ ಕೊರಿಯರಲ್ಲಿ ಕಳಿಸಿದ್ದಾರೆ ಅಂತ ಹೇಳಿದ್ರಲ್ಲ, ಆ ಕೊರಿಯರ್ ಆಫೀಸ್ಗೆ ಹೋಗಿ ಆ ಪಾರ್ಸಲ್ ಮಾಡಿದವ್ರು ಯಾರು ಅಂತ ವಿಚಾರಿಸಿದ್ರ? ಸರ್, ಅದನ್ನಾಗಲೇ ವಿಚಾರಿಸಿದ್ದೀವಿ ಸರ್. ಆ ಪಾರ್ಸಲ್ ತಂದುಕೊಟ್ಟು ಅವ್ರು ಸ್ಕೆಚ್ ಕೂಡ ಮಾಡಿಸಿದ್ದೀವಿ. ಆದಷ್ಟು ಬೇಗ ಹಿಡಿತೀವಿ. ಸರಿ, 3 ದಿನ ಬಿಟ್ಟು ಈ ಕೇಸ್ ಬಗ್ಗೆ ನನ್ನ ಕಂಪ್ಲೀಟ್ ಡೀಟೇಲ್ಸ್ ಬೇಕು. ಯು ಮೇ ಗೋ ನೌ. ಖಂಡಿತ ಸರ್. ಪೊಲೀಸರು ಶಿಲ್ಪಾಳ ಸ್ನೇಹಿತೆ ಸ್ನೇಹನ ಭೇಟಿ ಮಾಡಿ ಶಿಲ್ಪ ಬಗ್ಗೆ ಮಾಹಿತಿ ಪಡಿತಾರೆ. ಆದರೆ ಅದಕ್ಕಿಂತ ಮುಂಚೆ ರಾಹುಲ್ ಮನೆಗೆ ಕೊರಿಯರ್ ತಲುಪಿಸಿದ ಕೊರಿಯರ್ ಆಫೀಸ್ನಲ್ಲಿ ವಿಚಾರಿಸಿದಾಗ ಅವರ ತನಿಖೆಗೆ ಅನುಕೂಲ ಆಗುವಂಥ ಒಂದು ಸಣ್ಣ ಸುಳಿವು ಸಿಗುತ್ತೆ. ನೋಡ್ರಿ, ಈ ಕೊರಿಯರ್ನ ಯಾರು ತಂದುಕೊಟ್ರು ಅಂತ ಗೊತ್ತಾಗುತ್ತಾ ನೋಡಿ. 1 ವಾರಕ್ಕೆ ಮುಂಚೆ ಗಿಫ್ಟ್ ರ್ಯಾಪರ್ ಮಾಡಿಕೊಂಡು ದೊಡ್ಡ ಬಾಕ್ಸಲ್ಲಿ ಕೊಟ್ಟು ಹೋಗಿದ್ರು. ಸರ್, ನೆನಪಾಯ್ತು. ಅಷ್ಟು ವೆಯ್ಟ್ ಇರೋದು, ಅಷ್ಟು ದೊಡ್ಡ ಬಾಕ್ಸ್ನ ಅದೇ ಫಸ್ಟ್ ಟೈಮ್ ಸರ್ ನಾನು ರಿಸೀವ್ ಮಾಡ್ಕೊಂಡಿರೋದು. ನೋಡೋದಕ್ಕೆ ಹೇಗಿದ್ರು ಸರ್? ನೋಡೋಕ್ಕೂ ತುಂಬ ವಿಚಿತ್ರವಾಗಿದ್ರು ಸರ್. ಸುಮಾರು 20 ರಿಂದ 25 ವರ್ಷ ಇರ್ಬೋದು ಸರ್ ಇಬ್ಬರು ಹುಡುಗರಿಗೂ. ನೋಡ್ರಿ, ಆರ್ಟಿಸ್ಟ್ನ ಕರೆಸಿ ಇವ್ರು ಹೇಳೋ ಥರ ಸ್ಕೆಚ್ ಮಾಡಿಸಿ. ಒಂದು ನಿಮಿಷ ರೀ, ಆ ಫ್ರೇಮ್ ರಿಪೀಟ್ ಮಾಡಿ, ರಿಮೈಂಡ್ ಮಾಡ್ತಿರ್ಗ ರಿಪೀಟ್ ಮಾಡಿ. ಎಸ್ ಸರ್.
ಸಾಗರ್, ಈ CCTV ಫುಟೇಜಿಂದ ನಮ್ಮ ಇನ್ವೆಸ್ಟಿಗೇಷನ್ಗೆ ಏನಾದ್ರು ಹೆಲ್ಪ್ ಆಗುತ್ತೆ ಅಂತೀರಾ? ಇಲ್ಲ ಸರ್, ಇಲ್ಲಿ ಡೌಟ್ ಪಡುವಂಥದ್ದು ಏನೂ ಇಲ್ಲ. ಮೋಸ್ಟ್ಲಿ ಆ ಶಿಲ್ಪ ಹತ್ತಿದ ಆಟೋ ಯಾವುದು ಅಂತ ಗೊತ್ತಾದರೆ ಏನಾದರೂ ಕ್ಲೂ ಸಿಗ್ಬೋದು. ಇದರಲ್ಲಿ ಆಟೋದೊಂದೇ ಏನಾದರೂ ಕಿತಾಪತಿ ಇದೆಯಾ ಅಂತ. ಸರ್, ಶಿಲ್ಪ ಆಟೋ ಹತ್ಕೊಂಡು ಹೋಗಿರೋದು ಮಾಲಿಂದ ಹೊರಗೆ ಬಂದು, ಅದೆಲ್ಲ CCTV ಫುಟೇಜ್ನಲ್ಲಿ ಇಲ್ಲ ಸರ್. ಸರಿ, ಆ ಕೊರಿಯರ್ ಅವ್ರು ಹೇಳಿದ್ನಲ್ಲ, ಆ ಡೀಟೇಲ್ಸ್ ಸ್ಕೆಚ್ ಮಾಡೋಕೆ ಹೇಳಿದ್ನಲ್ಲ, ರೆಡಿ ಇದೆಯಾ? ಅದು ರೆಡಿ ಇದೆ ಸರ್. ತೊಗೊಂಬನ್ನಿ. ಸರ್ ತಗೊಳ್ಳಿ. ಇವ್ರನ್ನೆಲ್ಲೋ ನೋಡಿದ್ದೀನಿ ರೀ. ಎಲ್ಲಿ ಸರ್? ನನಗೆ ಗೊತ್ತಾಗ್ತಾ ಇಲ್ಲ. ನಾನು ನೋಡಿದ್ದೀನಿ ರೀ, ಆದ್ರೆ ಎಲ್ಲಿ ಅಂತ ಜ್ಞಾಪಕ ಬರ್ತಾ ಇಲ್ಲ. ಎಲ್ಲಿ ನೋಡಿದ್ದೀನಿ ಅಂತಾನೆ ನೆನಪಾಗ್ತಿಲ್ವಲ್ಲ. ಇವ್ರು ಯಾರೀ ಸಾಗರ್, ಹೊಸ ಮುಖಗಳು? ಏರಿಯಾಗೆ ಹೊಸದಾಗಿ ಬಂದು ಸೇರ್ಕೊಂಡಿದ್ದಾರೆ ಸರ್. ಹೋದ ವಾರ ಎಲ್ಲ ಎಲ್ಲೋ ಇದ್ರಿ ಸರ್? ಮನೇಲೇ ಇದ್ವಿ ಸರ್. ನಿಮಗೆ ಮನೆ ಬೇರೆ ಇರುತ್ತಾ? ಹಾಗಾದ್ರೆ ಅವತ್ತು ಸ್ಟೇಷನ್ಗೆ ರೌಡಿಗಳನ್ನ ಎನ್ಕ್ವೈರಿ ಮಾಡಕ್ಕೆ ಕರ್ಸಿದ್ವಲ್ಲ, ಅದ್ರಲ್ಲಿ ಇವರು ಇದ್ರು ರೀ. ಹೌದು ಸರ್, ಹೊಸದಾಗಿ ಬಂದು ಏರಿಯಾಗೆ ಸೇರ್ಕೊಂಡಿದ್ರು. ನಡೀರಿ ಇನ್ನೊಂದ್ಸಲ ಆ ಫುಟೇಜ್ ನೋಡೋಣ. ಅಕ್ಷಯ್, ಅವರಿಬ್ರು ಮಾಲ್ ಒಳಗೆ ಎಂಟ್ರ್ ಆದ್ರಲ್ಲ, ಆ ಫುಟೇಜ್ ಪ್ಲೇ ಮಾಡಿ. ಎಸ್ ಸರ್. ನೋಡ್ರಿ ಸಾಗರ್, ಇವರಿಬ್ರೆ ಒಳಗೆ ಹೋಗ್ಬೇಕಂದ್ರೂ ಫಾಲೋ ಮಾಡಿದ್ದಾರೆ, ಹೊರಗಡೆ ಬಂದಾಗಲೂ ಹಿಂದೆನೇ ಇದ್ದಾರೆ. ಅದೆಲ್ಲಿರ್ತಾರೋ ಒಂದು ಹೇಳ್ಕೊಂಬಿಡ್ರಿ ಇಬ್ರು. ಸರಿ ಸರ್. ಶಿಲ್ಪ ಮತ್ತು ಸ್ನೇಹ ಬಾಲ್ಯದ ಗೆಳತಿಯರು. 1ನೇ ತರಗತಿಯಿಂದ ಕೊನೆಯ ಹಂತದವರೆಗೂ ಒಟ್ಟಿಗೆ ಆಡಿ ಓದಿ ಬೆಳೆದವರು. ಹೀಗಿದ್ದಾಗ ಶಿಲ್ಪ ಮತ್ತು ಸ್ನೇಹ ಬಹಳ ದಿನಗಳ ನಂತರ ಒಬ್ಬರನ್ನೊಬ್ಬರು ಭೇಟಿಯಾಗ್ತಾರೆ. ತನ್ನ ಸ್ನೇಹಿತೆನ ನೋಡ್ಕೊಂಡು ಬರ್ತೀನಿ ಅಂತ ಶಿಲ್ಪ ರಾಹುಲ್ಗೆ ಹೇಳಿ ಹೊರಟಿರ್ತಾಳೆ. ಶಿಲ್ಪ ತನ್ನ ಹಳೆಯ ಗೆಳತಿನ ಭೇಟಿ ಮಾಡೋಕೆ ಹೋದಂಥ ಸಂದರ್ಭನ ಪಾತಕಿಗಳು ಉಪಯೋಗಿಸ್ಕೊಂಡ್ರ ಅನ್ನೋ ಸಂಶಯ ಕಾಡುತ್ತೆ. ಇದಕ್ಕೆ ಸಾಕ್ಷಿಯಾಗಿ ವಿಡಿಯೋ ಫುಟೇಜ್ನಲ್ಲಿ ಶಿಲ್ಪಾಳ ಹಿಂದೆ ಕೆಲವು ಅನುಮಾನಾಸ್ಪದ ವ್ಯಕ್ತಿಗಳು ಕಾಣಿಸ್ಕೊಂಡಿರ್ತಾರೆ. ಏನೋ ಮಚಾಲಿ 50,000 ರೂಪಾಯಿ ಖರ್ಚಾಗೋಯ್ತಲ್ಲ. ನಾನು ಹೇಳ್ದೆ, ನನ್ನ ಮಾತು ಹೇಳಿ ಕೇಳ್ತೀಯ ನೀನು? ಕುದುರೆ ಬಲ್ಲ ಕಟ್ಪಡ ಅಂತ ಹೇಳ್ದೆ. ಬಿಡ, ಇನ್ನೊಂದು ಸರಿಯಾಗಿ ಡೀಲ್ ಹಿಡಿದ್ರಾಯ್ತು. ಇನ್ನೊಂದು ಯಾಕೋ ಡೀಲು? ಅವ್ರಿಗೆ ಫೋನ್ ಹಾಕೋ. ಕೆಲಸ ನೀಟಾಗಿ ಮಾಡಲಿಲ್ವಾ? ಇನ್ನೊಂದು ಸ್ವಲ್ಪ ದುಡ್ಡು ಬೇಕಂತ ಕೇಳು, ಫೋನ್ ಹಾಕೋ. ಹೌದಲ್ವಾ? ಫೋನೇ ರಿಸೀವ್ ಮಾಡ್ತಿಲ್ವಾ ಮಗ? ಇನ್ನೊಂದ್ಸಲಿ ಟ್ರೈ ಮಾಡೋ. ರಿಸೀವ್ ಮಾಡ್ತಿಲ್ಲ ಮಗ. ಕೆಲಸ ಆದ್ಮೇಲೆ ಫೋನ್ ಎಲ್ಲ ರಿಸೀವ್ ಮಾಡ್ತಾರೆ. ಬೇರೆ ಏನಾದರೂ ಐಡಿಯಾ ಇದ್ರೆ ಹೇಳೋ. ಕುಡಿಯೋಕ್ಕೂ ಕಾಸಿಲ್ವಲ್ಲೋ? ಬಿಡ ಮಚ್ಚ,
ಬೇರೆ ಏನಾದ್ರು ವ್ಯವಸ್ಥೆ ಮಾಡ. ಅದಿರಲಿ ಮಚ್ಚ, ಕಾಪ್ಸ್ಗೆ ನಾವು ಇರೋದಾಗ ಗೊತ್ತಾಗ್ಬಿಟ್ಟಿದೆ, ಹುಷಾರಾಗಿರ್ಬೇಕು. ನೀವು ಎಷ್ಟೇ ಹುಷಾರಾಗಿದ್ರು ನಮ್ಮಿಂದ ತಪ್ಪಿಸ್ಕೊಳಕ್ ಆಗಲ್ಲ ಕೊಂಡ್ರೆ. ಹೇಳ್ರೋ, ಆ ಹುಡುಗಿನ ಯಾಕೋ ಕೊಲೆ ಮಾಡಿದ್ರಿ? ಸರ್, ಹುಡುಗಿ ಯಾರು ಅಂತ ಗೊತ್ತಿಲ್ಲ ಸರ್. ಸರ್, ಯಾರೋ ಫೋನ್ ಮಾಡಿ ಆ ಹುಡುಗಿನ ಪೀಸ್ ಮಾಡಿ ಮನೆಗೆ ಪಾರ್ಸಲ್ ಕಳ್ಸಿದ್ರೆ 50,000 ರೂಪಾಯಿ ಕೊಡ್ತೀನಿ ಅಂದ್ರು ಸರ್. ಅದಕ್ಕೆ ಒಪ್ಕೊಂಡ್ವಿ ಸರ್. 50,000 ರೂಪಾಯಿಗೋಸ್ಕರ ಈ ಥರ ಕೊಲೆ ಮಾಡ್ತೀರಾ? ಯಾರೋ ನಿಮಗೆ ಕೊಲೆ ಮಾಡೋದು ಸುಪಾರಿ ಕೊಟ್ಟಿದ್ದು? ಗೊತ್ತಿಲ್ಲ ಸರ್. ಸರ್, ಅವ್ರು ಯಾರಂತ ನಮ್ಗೆ ಗೊತ್ತಿಲ್ಲ ಸರ್. ಅವ್ರ ಫೋನ್ ನಂಬರು ನಮ್ಮ ಮೊಬೈಲಲ್ಲಿದೆ ಸರ್. ಹೋಗಿ ಮೊಬೈಲ್ ತಗೊಂಬನ್ರಿ. ಸರ್, ತಗೊಳ್ರ, ಅದ್ಯಾವ್ದು ನಂಬರ್ ಫೋನ್ ಮಾಡಿ ನನಗಿನ್ನೂ ದುಡ್ಡು ಬೇಕು ಅಂತ ಕೇಳಿ. ನಾನು ಹೇಳೋವರೆಗೂ ಫೋನಲ್ಲಿ ಮಾತಾಡ್ತಾನೆ ಇರಿ. ಹಲೋ, ಎಲ್ಲಿದ್ದೀರಾ? ನಮ್ಗಿನ್ನೂ ದುಡ್ಡು ಬೇಕು. ನೀವು ಕೊಟ್ಟ 50,000 ಖಾಲಿ ಆಗೋಯ್ತು, ಇನ್ನೂ ಬೇಕು. ಸರಿ, ಎಲ್ಲಿಗೆ ಬರ್ಬೇಕು ನಾವು? ಅದೇ ಮಾಮೂಲಿ ಜಾಗಕ್ಕೆ ಬರ್ಬೇಕಾ? ಆಯ್ತು, ಬರ್ತೀವಿ ಸರ್. ಮಾಮೂಲಿ ಜಾಗಕ್ಕೆ ಬರಕ್ಕೆ ಹೇಳಿದ್ದೀನಿ ಸರ್. ಇವನೊಬ್ಬನ ಹೇಳ್ಕೊಂಡು ನಡೀರಿ ಮೇಲೆ. ರಾಕೇಶ್ ಮತ್ತು ಸುಕೇಶ್ ಅನ್ನೋ ಇಬ್ಬರು ಲೋಕಲ್ ರೌಡಿಗಳು ಪೊಲೀಸರ ಕೈಗೆ ಸಿಕ್ಬಿಡ್ತಾರೆ. ಪೊಲೀಸರು ಅವರನ್ನ ಹಿಡಿದು ತಮ್ಮದೇ ರೀತಿಯಲ್ಲಿ ವಿಚಾರಿಸಿದಾಗ ಶಿಲ್ಪಾನ ಕೊಲೆ ಮಾಡಿ ತುಂಡು ತುಂಡಾಗಿ ಕತ್ತರಿಸಿ ಹಾಕಿದ್ದು ಇವರೇ ಅನ್ನೋದು ಗೊತ್ತಾಗುತ್ತೆ. ಆದರೆ ರಾಕೇಶ್ ಮತ್ತು ಸುಕೇಶ್ ತಾವಾಗೇ ಈ ಕೊಲೆನ ಮಾಡಿರೋದಿಲ್ಲ. ಅವರು ಸುಪಾರಿ ಹಂತಕರು. ಐಷಾರಾಮಿ ಜೀವನಕ್ಕೋಸ್ಕರ ಕೇವಲ 50,000 ರೂಪಾಯಿಗಳಿಗೋಸ್ಕರ ಇವರು ಈ ಕೆಲಸನ ಮಾಡಿರ್ತಾರೆ. ಹಾಗಾದರೆ ಈ ಕೊಲೆಯ ಹಿಂದೆ ಇದ್ದ ನಿಗೂಢ ವ್ಯಕ್ತಿ ಯಾರು? ಎಲ್ಲೋ ಸರ್, ಇಲ್ಲೇ ಬರಕ್ಕೆ ಹೇಳಿ. ಇಲ್ಲ. ಹಾಂ, ಇದು ರಾಹುಲ್ ಮನೆ ಅಲ್ವಾ? ಇರಲಿ, ನೀವು ಆ ಗೇಟ್ ಹತ್ರ ಕವರ್ ಆಗ್ರಿ.
ಸರ್ ಆಟೋ ಬರ್ತಾ ಇದೆ. ಬರಲಿ ಹತ್ರ ಬರಲಿ. ಆಟೋ ಹತ್ರ ಹೋಗು. ನೀನು ಹಿಂದೆನೇ ಇರ್ತೀನಿ. ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಪಟ್ಟರೆ ಶೂಟ್ ಮಾಡಿ ಬಿಸಾಕ್ಬಿಡ್ತೀನಿ. ಹೋಗು. ಆಟೋ ಹತ್ರ ಹೋಗು. ನೀನು ಹಿಂದೆನೇ ಇರ್ತೀನಿ. ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಪಟ್ಟರೆ ಶೂಟ್ ಮಾಡಿ ಬಿಸಾಕ್ಬಿಡ್ತೀನಿ. ಹೋಗು. ಎಷ್ಟು ಸಲ ಹೇಳ್ಬೇಕು ನಿನ್ಗೆ ಫೋನ್ ಮಾಡಬೇಡ ಅಂತ, ಗೊತ್ತಾಗಲ್ವಾ ನಿನ್ಗೆ? ನೀನು ಫೋನ್ ಮಾಡಿಸಿದ್ ನಾವು. ಇಳಿಯಮ್ಮ ಕೆಳಗಡೆ. ಇವಳೇನ ಸುಪಾರಿ ಕೊಟ್ಟಿದ್ದು? ನಡಿಯಮ್ಮ ಸ್ಟೇಷನ್ಗೆ ನಡಿ. ಇವಳೇನಾ ಫ್ರೆಂಡ್ನ ಕೊಲ್ಲಕ್ಕೆ ಸುಪಾರಿ ಕೊಟ್ಟವಳು? ಹೌದು ಸರ್. ಬಾಕಿ ವ್ಯವಹಾರ ಮಾತಾಡೋದಕ್ಕೆ ಫ್ರೆಂಡ್ ಮನೆ ಹತ್ರನೇ ಕರೆಸ್ಕೊಂಡಿದ್ಲು. ಯಾಕಮ್ಮ ನಿನ್ನ ಫ್ರೆಂಡ್ನ ಕೊಲ್ಲಕ್ಕೆ ಸುಪಾರಿ ಕೊಟ್ಟೆ? ಅವಳೇನಾದ್ರು ನೀನು ಪ್ರೀತಿಸ್ತಾ ಇದ್ದವಳು ಮದುವೆ ಆದ್ಲಾ ಹೇಗೆ? ಹಾ, ನಿನ್ನೆ ಕೇಳ್ತಾ ಇರೋದು ಮಗಳು. ಇಲ್ಲ ಸರ್, ಆ ಥರ ಏನೂ ಇಲ್ಲ. ಮತ್ತೆ ನಿನ್ನ ಹತ್ರ ಏನಾದ್ರು ದುಡ್ಡು ಕಾಸು ತೊಗೊಂಡು ಮೋಸ ಮಾಡಿದ್ಲಾ? ಇಲ್ಲ ಸರ್. ಮತ್ತೆ ಯಾಕೆ ಅಂತ ಹೇಳು. ಅವಳು ನಾನು ತುಂಬ ಪ್ರೀತಿಸ್ತಿದ್ದೆ ಸರ್, ಒಂದು ನಿಮಿಷನೂ ಬಿಟ್ಟಿರ್ತಿರಲಿಲ್ಲ. ಏನ್ರಮ್ಮ ಇಬ್ರು ಇವತ್ತು ಎರಡು ಒಂದೇ ಥರ ಡ್ರೆಸ್ ಹಾಕೊಂಡಿದ್ದೀರಾ? ನಮ್ಮಿಬ್ರು ದೇಹ ಎರಡು ರಮ್ಯ, ಆದರೆ ಒಂದೇ ಮನಸ್ಸು, ಅದಕ್ಕೆ ಇಬ್ರು ಒಂದೇ ಥರ ಡ್ರೆಸ್ ಹಾಕೊಂಡ್ಬಂದಿದ್ದೀವಿ. ಅಲ್ಲ, ಯಾವಾಗಲೂ ಈಗ ಒಟ್ಟಿಗೆ ಇರ್ತೀರಲ್ಲ, ಮದುವೆ ಆದ್ಮೇಲೆ ಹೇಗೆ? ಮದುವೆ ಆದ್ಮೇಲೆ ಬೇರೆ ಬೇರೆ ಇರಬೇಕು. ಸಾಯಿಸ್ಬಿಡ್ತೀನಿ ನಿನ್ನ. ಮದುವೆ ಆದ್ಮೇಲೆ ಒಟ್ಟಿಗೆ ಇರಬೇಕು. ನನಗೆ ನೀನು ಬಿಟ್ಟಿರೋಕ್ಕಾಗಲ್ಲ. ಆಯ್ತು ಬಿಡೆ, ಒಂದೇ ಮನೆಯಲ್ಲಿ ಅಣ್ಣ ತಮ್ಮಂದಿರನ್ನ ಮದುವೆ ಆಗಿ ಒಟ್ಟಿಗೆ ಇರ್ತೀರಾ. ಹಾಯ್ ಶಿಲ್ಪಾ, ನಾನು ವ್ಯಾಲೆಂಟೈನ್ಸ್ ಡೇಗೆ ಗ್ರೀಟಿಂಗ್ ಕೊಟ್ಟಿದ್ನಲ್ಲ, ಚೆನ್ನಾಗಿತ್ತಾ? ಚೆನ್ನಾಗಿರ್ಲಿಲ್ಲ, ಅಸಹ್ಯವಾಗಿತ್ತು. ಅದನ್ನ ಬೆಂಕಿಗೆ ಹಾಕ್ತೆ ನಾನು. ಏಯ್, ನಿನ್ನ ಹತ್ರ ಮಾತಾಡ್ತಲ್ಲ, ನಾನು ಶಿಲ್ಪನ ಹತ್ರ ಮಾತಾಡ್ತಾ ಇರೋದು. ಇನ್ನಂತ ಲೋಫರ್ ಹತ್ರ ನನ್ನ ಫ್ರೆಂಡ್ನ ಮಾತಾಡಕ್ ಬಿಡಲ್ಲ. ನಡಿಯ ಶಿಲ್ಪ. ಸಾಕ್ ಬಿಡೆ, ಅದೆಷ್ಟೇ ಓದ್ತ್ಯಾ, ಬುಕ್ಸ್ನಲ್ಲಿ ಇಡೆ. ತಗೋಟಿ. ನೀನ್ ಯಾಕೆ ತಗೊಂಬರಕ್ ಹೋದೆ? ಅಮ್ಮನೇ ತಗೊಂಬರ್ತಿದ್ರಪ್ಪ. ನಾನ್ ತಗೊಂಡ್ ಬಂದ್ರೆ ನಿನ್ಗೇನೆ ಪ್ರಾಬ್ಲಮ್ಮು? ಅಮ್ಮ ತರ್ತಾ ಇದ್ರು, ಇಸ್ಕೊಂಬಂದೆ. ಇವಾಗ ನೀನ್ ಕೊಡಿ. ನಾಳೆ ಕಾಲೇಜ್ ಲಾಸ್ಟ್ ಡೇ. ಎಷ್ಟು ಬೇಗ ನಮ್ಮ ಕಾಲೇಜ್ ಡೇಸ್ ಮುಗ್ದೇ ಹೋಯ್ತು. ಮತ್ತೆ ಸಿಗ್ತೀವೋ ಇಲ್ವೋ? ಯಾಕೆ ಹಂಗಂತ್ಯಾ? ನನ್ಗಂತೂ ನಿನ್ ಬಿಟ್ಟಿರಕ್ಕಾಗಲ್ಲ. ನನ್ನ ಮದುವೆ ಆದ್ಮೇಲೆ ಏನೇ ಮಾಡ್ತೀಯಾ? ನಮ್ಮಿಬ್ರು ಮದ್ವೆ ಒಟ್ಟಿಗೆ ಆಗ್ಬೇಕು. ನೀನೇನಾದ್ರೂ ನನ್ನ ಬಿಟ್ಟು ಮದ್ವೆ ಆದ್ರೆ ನಿನ್ನನ್ನು ಕೊಂದು ಹಾಕ್ಬಿಡ್ತೀನಿ. ರಮ್ಯಾ ಹೇಳಿಲ್ವಾ ಒಂದೇ ಮನೆಯಲ್ಲಿ ಅಣ್ಣ ತಮ್ಮಂದಿರನ್ನ ಹುಡ್ಕೊಳ್ಳಿ ಅಂತ ಮನೆನೇ ಹುಡ್ಕೊಳ್ಳೋಣ ಕಣೆ. ಮದ್ವೆ ಆದ್ರೆ ಒಟ್ಟಿಗೆ ಇರಬಹುದು. ನಾವು ಅನ್ಕೊಂಡಾಗೆಲ್ಲ ಆಗುತ್ತಾ ಸ್ನೇಹ? ಸರಿ ಬಿಡು, ಮುಂದಿನ ವಾರ ನನ್ನ ಬರ್ಡೇ ಇದೆಯಲ್ಲ, ಏನು ಗಿಫ್ಟ್ ಕೊಡ್ತೀಯಾ? ಅದನ್ನೆಲ್ಲ ಇವಾಗ ಹೇಳಲ್ಲ, ಸರ್ಪ್ರೈಸ್ ಗಿಫ್ಟ್ ಕೊಡ್ತೀನಿ ನಿನಗೆ. ನಾನು ನಿನ್ನ ಬರ್ಡೇಗೆ ಒಂದು ಸರ್ಪ್ರೈಸ್ ಗಿಫ್ಟ್ ಕೊಡ್ತೀನಿ, ನೋಡ್ತಾ ಇರು. ಏನು ಗಿಫ್ಟು? ಅದನ್ನ ಈಗ ಹೇಳಲ್ಲ, ನಿನಗೆ ಶಾಕ್ ಆಗಬೇಕು ಅಂತ ಗಿಫ್ಟ್ ಕೊಡ್ತೀನಿ. ನಾನು ನೋಡ್ತೀನಿ ಅದೇನು ಶಾಕ್ ಕೊಡ್ತೀಯಾ ಅಂತ. ಏನು ಡಿಸ್ಕಸ್ ಮಾಡ್ಕೊಂಡು ನಿಂತಿದ್ದೀರಾ? ಹಾಂ, ಸ್ವಲ್ಪ ಪರ್ಸ್ನಲ್ ಆಗಿ ಮಾತನಾಡ್ತಾ ಇದ್ವಿ. ಸಾರಿ, ನಿಮಗೆ ಡಿಸ್ಟರ್ಬ್ ಮಾಡಿದೆ ಅನ್ಸುತ್ತೆ. ಹಾಗೇನಿಲ್ಲ, ನಾವಿಬ್ರಿಗೂ ಏನು ಡಿಸ್ಟರ್ಬ್ ಆಗಿಲ್ಲ. ಶಿಲ್ಪ, ನಾಳೆ ನನ್ನ ಬರ್ಡೇ, ನಮ್ಮ ಮನೆಗೆ ಊಟಕ್ಕೆ ಬರೇ. ನಾಳೆ ಹೆಂಗಿದ್ರು ಕಾಲೇಜ್ ರಜೆ, ಇಡೀ ದಿವಸ ನಮ್ಮ ಮನೇಲೇ ಇರೋಣ. ನಾನು ಅವಳನ್ನ ನಮ್ಮನೆ ಊಟಕ್ಕೆ ಕರೆದಿದ್ದೀನಿ, ಅವಳು ನಮ್ಮನೆಗೆ ಬರ್ತಾಳೆ. ನೀನು ಯಾವಾಗಲೇ ಕರೆದೆ? ಹೇಳ್ತೀನಿ ಸುಮ್ಮನೆ. ಸಾರಿ ರಮ್ಯಾ, ನಿಮ್ಮ ಮನೆಗೆ ನಾಳೆ ಅವಳು ಬರಲ್ಲ. ಅವಳು ನಾಳೆ ನನ್ನ ಬರ್ಡೇ, ನೀನು ಬಂದಿರೋ ಚೆನ್ನಾಗಿರ್ತಾ ಇತ್ತು. ಹೇಳಿದ್ನಲ್ಲ ಅವಳು ಬರಲ್ಲ ಅಂತ. ಇರ್ಲಿ ಬಿಡೆ, ನಾನು ಯಾವಾಗಲೂ ನಿಮ್ಮ ಮನೆಗೆ ಬರ್ತಿರ್ತೀನಿ ತಾನೆ. ರಮ್ಯಾ ಅಪ್ಪಗೆ ಕರೆದಾಳೆ, ನಾ ಹೋಗಿ ಬರ್ತೀನಿ. ಸರಿ, ನಿನ್ನಿಷ್ಟ, ಏನಾದರೂ ಮಾಡ್ಕೊ. ಸ್ನೇಹ ಸ್ನೇಹ. ಆಮೇಲೆ ನಾನು ನಮ್ಮ ಊರಿಗೆ ಬಂದೆ. ಆವಾಗವಾಗ ಅವಳಿಗೆ ಫೋನ್ ಮಾಡ್ತಾನೆ ಇದ್ದೆ. ಅವಳು ನನ್ನ ಜೊತೆ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ಲು. ಕೆಲವು ತಿಂಗಳಾದ್ಮೇಲೆ ಒಂದಿನ ನನ್ನ ಬರ್ಡೇ ಬಂತು.
ನನ್ನ ಪ್ರೀತಿಯ ಸ್ನೇಹ, ನೀನು ನನಗೆ ಇಷ್ಟೆಲ್ಲ ಕ್ಲೋಸ್ ಆದರೂ ನಿಂಗೆ ಹೇಳ್ದೆ ಒಂದು ವಿಷಯನ ಮುಚ್ಚಿಟ್ಟಿದ್ದೆ. ನಾನು ಮತ್ತು ರಾಹುಲ್ ಕೆಲವು ತಿಂಗಳಿಂದ ಪ್ರೀತಿಸ್ತಿದ್ವಿ. ನಿನ್ನ ಬರ್ಡೇಗೆ ಒಂದು ಸರ್ಪ್ರೈಸ್ ಗಿಫ್ಟ್ ಕೊಡ್ತೀನಿ ಅಂತ ಹೇಳಿದ್ನಲ್ಲ, ನೆನಪಿದ್ಯಾ? ಅದೇ ನನ್ನ ಮದುವೆ ಇನ್ವಿಟೇಷನ್. ನೀ ಖಂಡಿತ ನನ್ನ ಮದುವೆಗೆ ಬರಬೇಕು. ನನ್ನ ಮದುವೆ ವಿಷಯ ಹೇಳಿ ನಿನಗೆ ಶಾಕ್ ಕೊಡಬೇಕು ಅಂತಲೇ ನಾನು ಕೆಲವು ತಿಂಗಳಿಂದ ನಿನಗೆ ಕಾಲೇ ಮಾಡಿಲ್ಲ. ಹೇಗಿದೆ ನನ್ನ ಸರ್ಪ್ರೈಸ್ ಗಿಫ್ಟ್? ಅವಳ ಮೇಲಿನ ಸಿಟ್ಟಿಗೆ ಅವಳ ಮದುವೆಗೆ ಹೋಗಲಿಲ್ಲ ಸರ್. ನಾನು ಹೇಗಾದರೂ ಮಾಡಿ ಅವಳ ಮೇಲೆ ಸೇಡ್ ತೀರಿಸ್ಕೋಬೇಕು ಅಂತ ಕಾಯ್ತಾ ಇದ್ದೆ. ಅವರಿಬ್ಬರನ್ನ ದೂರ ಮಾಡಬೇಕು ಅಂತ ಅವಳ ಗಂಡನ ನಂಬರ್ ತಗೊಂಡು 3-4 ಸಲ ಕಾಲ್ ಮಾಡಿದ್ದೆ. ಹಲೋ ಡಿಯರ್. ಯಾರಮ್ಮ ನೀನು? ಯಾರು ಬೇಕಾಗಿತ್ತು ನಿನಗೆ? ಮದುವೆ ಆಗಿದ ತಕ್ಷಣ ಹಳೆ ಕಾಲೇಜ್ ಲವರ್ನ ಮರ್ತ್ಬಿಡದ? ನೀನು ಯಾರೋ ನನಗೆ ಗೊತ್ತಾಗ್ತಾ ಇಲ್ಲ. ರಾಂಗ್ ನಂಬರ್ ಫೋನ್ ಮಾಡಿದೆ ಅಂತ ಕಾಣುತ್ತೆ. ಫೋನ್ ಇಡಮ್ಮ ಸುಮ್ಮನೆ ನೀನು. ಯಾರ್ರೀ ಅದು ಇಷ್ಟೊತ್ತಿನಲ್ಲಿ? ಗೊತ್ತಿಲ್ಲಮ್ಮ, ಯಾವುದೋ ರಾಂಗ್ ನಂಬರ್. ರಾಂಗ್ ನಂಬರಾ ಅಥವಾ ನಿಮ್ಮ ಹಳೆ ಫ್ರೆಂಡಾ? ರಾಂಗ್ ನಂಬರ್ ಅಂತ ಹೇಳ್ದೆ ತಾನೆ, ಸುಮ್ಮನೆ ಮಲ್ಕೋ. ಸ್ವಿಚ್ ಆಫ್ ಮಾಡ್ಕೊಂಡ್ಬಿಟ್ಟವ್ರ ಆಸ್ಕಲ್. ನನ್ನ ವಿಷಯಕ್ಕೆ ಅವ್ರ ನಡುವೆ 1-2 ಸಲ ಜಗಳನೂ ಆಗಿತ್ತು. ಅದನ್ನು ಕೇಳಿ ನನಗೆ ತುಂಬ ಖುಷಿಯಾಗಿತ್ತು. ಇನ್ನೇನು ಅವರಿಬ್ಬರು ಮಧ್ಯೆ ಡಿವೋರ್ಸ್ ಆಗುತ್ತೆ ಅನ್ನುವಾಗ ಅವರಿಬ್ಬರು ಮತ್ತೆ ಹೊಂದಾಗ್ಬಿಟ್ರು. ಒಂದಿನ ಎಲ್ಲೋ ಬಿಸಾಕಿದ್ದು ಅವಳ ಮದುವೆ ಇನ್ವಿಟೇಷನ್ ಕಾರ್ಡ್ ಸಿಕ್ತು. ಸದ್ಯದಲ್ಲೇ ಅವಳ ವೆಡ್ಡಿಂಗ್ ಆ್ಯನಿವರ್ಸರಿ ಅಂತ ಗೊತ್ತಾಯಿತು. ಆವಾಗ ನನಗೆ ಸರ್ಪ್ರೈಸ್ ಗಿಫ್ಟ್ ಕೊಡ್ತೀಯ ಶಿಲ್ಪಾ? ನಿನ್ನ ಗಂಡನ್ ಕೊಡ್ತೀನಿ ನೋಡು ಸರ್ಪ್ರೈಸ್ ಗಿಫ್ಟು. ನನಗೆ ಸರ್ಪ್ರೈಸ್ ಗಿಫ್ಟ್ ಕೊಡ್ತೀಯ ಅಲ್ಲ? ನನ್ನಂತ ಕ್ಲೋಸ್ ಫ್ರೆಂಡ್ಗೆ ಮೋಸ ಮಾಡ್ತೀಯಾ? ನಿನ್ನನ್ನು ಮಾತ್ರ ಬಿಡಲ್ಲ ಶಿಲ್ಪಾ, ನಿನ್ನನ್ನು ಮಾತ್ರ ಬಿಡಲ್ಲ. ನನಗೆ ಸರ್ಪ್ರೈಸ್ ಗಿಫ್ಟ್ ಕೊಡ್ತೀಯ ಅಲ್ಲ? ನನ್ನಂತ ಕ್ಲೋಸ್ ಫ್ರೆಂಡ್ಗೆ ಮೋಸ ಮಾಡ್ತೀಯಾ? ನಿನ್ನನ್ನು ಮಾತ್ರ ಬಿಡಲ್ಲ ಶಿಲ್ಪಾ, ನಿನ್ನನ್ನು ಮಾತ್ರ ಬಿಡಲ್ಲ. ಸ್ನೇಹ, ನೀನಿಲ್ಲಿ? ಏನು ಮೇಡಮ್ಗೆ ಗುರು ಸಿಕ್ತಾ? ಏನೇ ಗುರ್ತು ಸಿಕ್ತಾ ಅಂತ ಕೇಳ್ತೀಯಾ? ಎಷ್ಟು ದಿನ ಆಯ್ತು ನೀನು ನೋಡಿ. ಬಾ, ನಮ್ಮ ಮನೆ ಇಲ್ಲೇ ಇರೋದು. ಇಲ್ಲ, ನಂಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಅದ, ಹೋಗ್ಬೇಕು ನಾನು. ಏನೇ ಅಂತ ಅರ್ಜೆಂಟು? ಒಂದು 5 ನಿಮಿಷ ಇದ್ದೋಗುವಂತೆ ಬಾ. ಇಲ್ಲ ಕಣೆ, ತುಂಬ ಅರ್ಜೆಂಟಲ್ಲಿದ್ದೀನಿ. ಇನ್ನೊಂದು ದಿನ ಮನೆಗೆ ಬರ್ತೀನಿ. ಹೇಗೋ ಮನೆ ನೋಡ್ಕೊಂಡಿದ್ದೀನಲ್ಲ. ಅದು ಸರಿ, ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ ಕಣೆ, ನೀ ಹೇಗಿದ್ಯಾ? ನೋಡು, ಈ ಥರ ಇದ್ದೀನಿ. ಮತ್ತೆ ಹೇಗಿದೆ ನಿನ್ನ ಮ್ಯಾರಿಡ್ ಲೈಫು? ನನ್ನ ಮ್ಯಾರಿಡ್ ಲೈಫ್ ಸೂಪರು. ಅದಿರಲಿ,
ನಾನು ಮದ್ವೆಗೂ ಬರ್ಲಿಲ್ಲ, ಇದ್ದಕ್ಕಿದ್ದಂಗೆ ಕಾಣೆ ಆಗ್ಬಿಟ್ಟೆ. ಏನೇ ನಿನ್ ಕತೆ? ನಿಂದು ಮದ್ವೆ ಆಯ್ತಾ? ನೀನಂತೂ ನನ್ಗೆ ಹೇಳ್ದೇನೆ ನೀನು ಹುಡ್ಕೊಂಡು ಉಟ್ಕೊಂಡೆ. ನಾನು ಹಂಗೆ ಅಂದ್ಕೊಂಡ. ನಂದಿನ್ನೂ ಮದುವೆ ಆಗಿಲ್ಲ. ಸರಿ ಕಣೆ, ನಾಳೆ ಎಲ್ಲಾದ್ರೂ ಹೊರಗಡೆ ಹೋಗೋಣ. ಫ್ರೀ ಮಾಡ್ಕೊಂಡು ಬರ್ತೀನಿ. ಬರ್ಲಾ? ಓಕೆ, ಬಾಯ್. ಸ್ನೇಹ, ಏನಿದ್ರೆ ನೀನು ಹುಚ್ಚಾಟ? ನಾನು ಹುಚ್ಚಿ ಆಗೋ ಥರ ಮಾಡಿದ್ದೆ ನೀನು. ಅದಕ್ಕೆ ಈಗ ನಿನ್ನ ಆಡಿಸ್ತಾ ಇದ್ದೀನಿ. ನಾನೇನ್ ಮಾಡಿದೆ ನಿಂಗೆ ಸ್ನೇಹ? ಸಾಯಿಸ್ತೀನಿ ಅಂತ ಹೇಳಿದ್ದೆ ತಾನೇ ನನ್ ಬಿಟ್ಟು ಮದ್ವೆ ಆದ್ರೆ. ಜೀವ, ನನ್ ಜೀವ ಅಂದ್ಕೊಂಡಿದ್ನಲ್ಲ ನಿನ್ನ. ಆದ್ರೆ ನೀನು ನನ್ನನ್ನು ಕೇರೆ ಮಾಡಲಿಲ್ಲ. ಹಾಗೆಲ್ಲ ಏನೂ ಇಲ್ಲ ಸ್ನೇಹ, ನನಗೂ ನಿನ್ ಕಂಡ್ರೆ ತುಂಬಾ ಇಷ್ಟ. ಪ್ಲೀಸ್ ಈಗ ಬಿಟ್ಬಿಡು ನನ್ನ. ನಂಗೆ ತುಂಬಾ ಭಯ ಆಗ್ತಾ ಇದೆ. ಭಯ ಆಗ್ತಿದ್ಯಾ? ಆಗ್ಲಿ, ಅನುಭವಿಸ್ಬೇಕು ನೀನು. ನಾನು ಅನುಭವಿಸಿರೋ ನೋವು ಮುಂದೆ ಇದೇನು ಅಲ್ಲ. ಈಗೇನ್ ಮಾಡ್ಬೇಕು ಅಂತಿದ್ಯಾ? ಬಿಟ್ಬಿಡು ನನ್ನನ್ನ. ನಿನ್ ಸಹವಾಸ ಸಾಕು. ನನಗೂ ನಿನ್ನ ಸಹವಾಸ ಬೇಕಾಗಿಲ್ಲ. ನೀ ನನಗೆ ಕೊಟ್ಟಲ್ಲ ಸರ್ಪ್ರೈಸು, ಹಂಗೆ ನಿನ್ನ ಗಂಡಂಗೊಂದು ಸರ್ಪ್ರೈಸ್ ಕೊಡ್ತಾ ಇದ್ದೀನಿ. ಏನದು? ನಿನ್ನ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಕರೆಕ್ಟಾಗಿ ತಲುಪುತ್ತೆ ಗಿಫ್ಟು. ಏನ್ ಮುಖ ನೋಡ್ತಾ ಇದ್ದೀರಾ? ಮುಗಿಸಿ ಅವನ್ನ. ತಪ್ಪಿಸ್ಕೋತದಲ್ಲ, ಇದೀವಿ ಅವನ್ನ. ತಲೆ ಕೆಡ್ಸ್ಕೊಂಬೇಡಿ, ಎಲ್ಲೂ ಹೋಗಕ್ಕಾಗಲ್ಲ. ಬಾಡಿನ ತುಂಡ್ ಮಾಡ್ಬೇಕು. ಹೇಳ್ಕೊಂಡು ನಡೀರಿ. ತುಂಡ್ ಮಾಡಿ ಬಾಕ್ಸಿಗೆ ಹಾಕಿ ಪಾರ್ಸಲ್ ಮಾಡಿ.
ಅವಳನ್ನ ನನ್ನ ಜೀವ ಅಂದ್ಕೊಂಡಿದ್ದೆ ಸರ್. ಆದರೆ ಅವಳು ನನ್ನ ಪ್ರೀತಿಗೆ ಬೆಲೆನೇ ಕೊಡಲಿಲ್ಲ. ಅವಳು ಮದುವೆ ಆದಮೇಲೆ ನಾನು ಎಷ್ಟು ಒದ್ದಾಡಿದೆ ಅಂತ ನನಗೆ ಗೊತ್ತು ಸರ್. ಅದಕ್ಕೆ ಸಿಟ್ಟಲ್ಲಿ ಅವಳನ್ನು ಮುಗಿಸೇ ಬಿಟ್ಟೆ. ನೀನು ಇಟ್ಕೊಂಡಿದ್ದು ಪ್ರೀತಿ ಅಲ್ಲ, ಪೊಸೆಸಿವ್ನೆಸ್. ಅವಳ ಮೇಲೆ ಅಧಿಕಾರ ಚಲಾಯಿಸಬೇಕು ಅಂದ್ಕೊಂಡೆ, ಅದಾಗದೇ ಇದ್ದಾಗ ಅವಳನ್ನ ಕೊಂದ್ಬಿಟ್ಟೆ, ಅದು ಭೀಕರವಾಗಿ. ಸಾಗರ್, ಹೇಳ್ಕೊಂಡೋಗ್ರಿ ಇವಳನ್ನ. ನಾಳೆ 3 ಜನನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿರಿ. ಹೋಗಿ. ಶಿಲ್ಪಾ ಮತ್ತು ಸ್ನೇಹ ಇಬ್ಬರು ಬಾಲ್ಯ ಸ್ನೇಹಿತೆಯರು ಮತ್ತು ಒಬ್ಬರನ್ನೊಬ್ಬರು ಬಿಟ್ಟಿರೋಕ್ಕಾಗದೇ ಇರುವಂಥ ಸ್ನೇಹದ ಹಂತಕ್ಕೆ ತಲುಪಿರ್ತಾರೆ. ಅದರಲ್ಲೂ ಸ್ನೇಹ ಶಿಲ್ಪಾಳನ್ನ ಅತಿಯಾಗಿ ಪ್ರೀತಿಸ್ತಾ ಇರ್ತಾಳೆ. ಇಬ್ಬರು ಒಂದೇ ರೀತಿಯ ಬಟ್ಟೆಗಳನ್ನ ಹಾಕೊಳ್ಳೋದ್ರ ಜೊತೆಗೆ ಒಂದೇ ರೀತಿಯ ಹುಡುಗರನ್ನ ಮದುವೆ ಆಗಬೇಕು ಅನ್ನೋ ಅಷ್ಟರ ಮಟ್ಟಿಗೆ ಇವರ ಪ್ರೀತಿ ಬೆಳೆದಿರುತ್ತೆ. ಸ್ನೇಹಳ ಹುಟ್ಟುಹಬ್ಬದ ಕೊಡುಗೆಯಾಗಿ ಶಿಲ್ಪಾ ತನ್ನ ಮದುವೆಯ ಕರೆಯೋಲೆಯನ್ನು ಕಳಿಸಿರ್ತಾಳೆ. ತನಗೆ ಗೊತ್ತಿಲ್ಲದ ಹಾಗೆ ಶಿಲ್ಪಾ ಮದುವೆ ಆಗ್ತಿರೋದು ಸ್ನೇಹಾಳನ್ನ ಕೆರಳಿಸಿರುತ್ತೆ. ಶಿಲ್ಪಾ ಮದುವೆ ಆದರೆ ಎಲ್ಲಿ ತನ್ನ ಕೈ ತಪ್ಪು ಹೋಗ್ತಾಳೋ ಅನ್ನೋ ಆತಂಕದ ಜೊತೆಗೆ ಸ್ನೇಹ ಮನಸ್ಸು ವಿಕೃತವಾಗುತ್ತೆ. ಶಿಲ್ಪಾ ಮೇಲೆ ಸೇಡು ತೀರಿಸ್ಕೊಳ್ಳೋದಕ್ಕೋಸ್ಕರ ಒಳ್ಳೆ ಸಮಯಕ್ಕಾಗಿ ಕಾದು ಅದಕ್ಕಾಗಿ ತಯಾರಿ ಮಾಡ್ಕೊಂಡಿರ್ತಾಳೆ. ಅವರ ವಿವಾಹದ ಮೊದಲನೆಯ ವಾರ್ಷಿಕೋತ್ಸವಕ್ಕೆ ಶಿಲ್ಪಾ ಸಾವನ್ನ ರಾಹುಲ್ಗೆ ಉಡುಗೊರೆಯಾಗಿ ಕೊಡ್ತಾಳೆ. ಸ್ನೇಹಾಳ ವಿಕೃತ ಮನಸ್ಸಿನ ಫಲನೇ ಶಿಲ್ಪಾಳ ಬರ್ಬರ ಹತ್ಯೆ. ಸ್ನೇಹ ಶಿಲ್ಪಾ ಮೇಲೆ ಇಟ್ಟಿದ್ದ ಅತಿಯಾದ ಪ್ರೀತಿನೂ ಇದಕ್ಕೆ ಕಾರಣ. ಇಂಥ ಮನಸ್ಥಿತಿಗಳಲ್ಲಿ ಸಣ್ಣ ಪುಟ್ಟ ಕಾರಣಗಳು ದೊಡ್ಡ ದುರಂತನ ತಂದೆಸಗುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಭಿನ್ನ ಕುತೂಹಲಕಾರಿ ಸತ್ಯಕಥೆಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ. ನಾವು ಕತೆ ಹೇಳ್ತೀವಿ, ನೀವು ಎಚ್ಚರವಾಗಿರಿ.